ರಾಜಕಾರಣಿಗಳಾಗಿರೋರು ಯಾವತ್ತು ದೀಪ ಬೆಳಗ್ಸೋ ಕೆಲಸ ಮಾಡ್ಬೇಕು, ಅದನ್ನ ಬಿಟ್ಟು ಬೆಂಕಿ ಹಚ್ಚೋ ಕೆಲಸ. ಉದಯಗಿರಿನಲ್ಲಿ ಏನ್ ಇನ್ಸಿಡೆಂಟ್ ನಡೆದಿದೆ ಅದಕ್ಕೆ ನಾವೆಲ್ಲರ ಖಂಡನೆ ಇದೆ. ಕಲ್ತೂರಾಟ ಮಾಡುವಂಥದ್ದು, ಕಾನೂನನ್ನ ಕೈಗೆತ್ತಿಕೊಳ್ಳುವಂಥದ್ದನ್ನ ಯಾರು ಕೂಡ ಬೆಂಬಲಿಸ್ತಾ ಇಲ್ಲ, ಎಲ್ಲರೂ ವಿರೋಧ ಮಾಡ್ತಾ ಇದ್ದೀವಿ. ಬಾಯಿಗೆ ಬಂತು ಏನೋ ಒಂದ್ ವಿಷಯ ಆಗಿದೆ, ನನಗ್ ಬಾಯಿ ಇದೆ, ಎಲೆಕಲ್ಲದ ನಾಲಿಗೆ ಇದೆ ಅಂತ ಬಾಯಿಗೆ ಬಂದ ಹಾಗೆ ಪ್ರತಾಪ್ ಸಿಂಹ ಅವರೇ ಮಾತಾಡಬಾರ್ದು. ಎರಡೆರಡು ಸತಿ ಜನಪ್ರತಿನಿಧಿಯಾಗಿ ಆಯ್ಕೆ ಆಗಿದ್ರು. ಜನ ನಿಮ್ಮನ್ನ ಈ ಕ್ಷೇತ್ರದ ಸಂಸದರನ್ನಾಗಿ ಆಯ್ಕೆ ಮಾಡಿ ಕಳಿಸಿದ್ರು. ನೀವೇನ್ ಮಾಡ್ಬೇಕು? ಜವಾಬ್ದಾರಿ ಇರೋರಾದ್ರೆ ಇಷ್ಟೆಲ್ಲ ಗಲಾಟೆ ಆಗ್ತಿದೆ, ಗಲಾಟೆ ಆಗ್ಬಾರ್ದಪ್ಪ, ಜನರ ಜೀವನಗಳಿಗೆ ಏನೂ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಇದನ್ನ ತಣ್ಣಗಾಗ್ಸೋದಕ್ಕೆ ಏನ್ ಪ್ರಯತ್ನಗಳನ್ನ ಮಾಡ್ಬೇಕಾಗಿತ್ತು ಅದನ್ನ ಮಾಡ್ಬೇಕಿತ್ತು. ಅದನ್ನ ಬಿಟ್ಟು ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಹಾಗೆ ಅಲ್ಲಿ ಹಿಂದೂಗಳು, ಮುಸಲ್ಮಾನರು, ಟಿಪ್ಪು, ತಾಲಿಬಾನು ಇವೆಲ್ಲ ತರೋ ಅವಶ್ಯಕತೆ ಏನಿದೆ?